ಹಲೋ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋದಲ್ಲಿ ನಾವು KCET 2026 ಅಪ್ಲಿಕೇಶನ್ ಏನು ಸ್ಟಾರ್ಟ್ ಆಗಿದೆ. ಆದರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲು ವಿದ್ಯಾರ್ಥಿಗಳು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಮಾಡೋದಕ್ಕೆ, ಸೊ ಕ್ಷಮೆ ಇರಲಿ. ಸೊ ಈಗ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಫಾರ್ KCET 2026. ಸೊ ಇದೆ ಮ್ಯಾಟರ್. ಸೊ ನಾವು ಡಾಕ್ಯುಮೆಂಟ್ಸ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಆ್ಯಂಡ್ ಲೈಕ್ ಮಾಡಿ. ಸೊ ಮೊದಲಿಗೆ ನಮ್ಮ ಚಾನಲಲ್ಲಿ ಈ ವರ್ಷದಿಂದ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗ ನಾವು ಪಾಸಿಂಗ್ ಪ್ಯಾಕೇಜನ್ನು ರನ್ ಮಾಡ್ತಿದ್ದೀವಿ. ಕೇವಲ 99 ರೂಪಾಯಿಗೆ. ಕನ್ನಡ ಮೀಡಿಯಮಲ್ಲೂ ಸಿಗುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಸೆಕೆಂಡ್ PUC ಓದ್ತಿದ್ರೆ ಈ ವರ್ಷ, ನೀವು ಆರ್ಟ್ಸಲ್ಲಿ ಓದ್ತಿದ್ರು, ಕಾಮರ್ಸ್ ಓದ್ತಿದ್ರು, ಸೈನ್ಸ್ ಓದ್ತಿದ್ರು ಸಹ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ ಕೇವಲ 99 ರೂಪಾಯಿಗೆ. ನಿಮಗೆ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ನಾವು ಸಹ ನಿಮಗೆ ವಾಟ್ಸಪ್ ಮುಖಾಂತರ ತಿಳಿಸಲಾಗುತ್ತೆ ಇನ್ಫಾರ್ಮೇಷನ್ ಆ್ಯಂಡ್ ಪಾಸಿಂಗ್ ಪ್ಯಾಕೇಜ್ ಎಲ್ಲ. ಆ್ಯಂಡ್ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. KCET 2026 ಅಪ್ಲಿಕೇಶನ್ ಏನೋ ಸ್ಟಾರ್ಟ್ ಆಗೋಯಿತು. ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇದೆ, ಏನಿದು ಕೋಟಾಗಳು ಆ್ಯಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತೇಳಿ. ಸೊ ಕೋಟಾಗಳಿಗೆ ಸಂಬಂಧಪಟ್ಟದ್ದು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಪ್ಪ ಇನ್ಫಾರ್ಮೇಷನು. ಸೊ ಸದ್ಯಕ್ಕೆ ನಾನು ನಿಮಗೆ ತಿಳಿಸಿರೋದು ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ ಫಾರ್ KCET 2026. ಸೊ ಮೊದಲನೇ ಡಾಕ್ಯುಮೆಂಟ್ಸ್ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಇಟ್ ಶುಡ್ ಬಿ ಕಂಪಲ್ಸರಿ. ಓಕೆನಾ. ಆಲ್ರೆಡಿ ಎಲ್ಲರ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ. ಸೊ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಅಂತಂದರೆ ಎತ್ತಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಎರಡನೇ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಪ್ಪ. ಸೊ ಯಾರ್ಯಾರು ಲಾಸ್ಟ್ ಇಯರ್ ಬರೆದಿದ್ದೀರೋ ನೀವು ಸೆಕೆಂಡ್ PUC ಎಕ್ಸಾಮನ್ನು, ಸೊ ನಿಮ್ಮ ಹತ್ರ ಇರುತ್ತೆ. ಸೊ ಈ ವರ್ಷ ಯಾರ್ಯಾರು ಇನ್ನೂ ಸೆಕೆಂಡ್ PUC ಓದ್ತಿದ್ರು ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಲ್ಲ. ಸೊ ನೀವು ಹಿಂಗೆ ರಿಜಿಸ್ಟರ್ ಆಗಬೇಕು ಅಂತಂದರೆ ಇಟ್ ಮೀನ್ಸ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು KCET 2026 ಅಂತಂದರೆ, ಸೊ ನಿಮ್ಮ ಹತ್ರ ರಿಜಿಸ್ಟರ್ ನಂಬರ್ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ, ಅಥವಾ ಕೊಟ್ಟಿಲ್ಲ ಅಂತಂದರೆ ಆಲ್ಮೋಸ್ಟ್ ಸೈನ್ಸ್ ವಿದ್ಯಾರ್ಥಿಗಳೇ KCETಗೆ ಹಾಕೋದು. ಸೈನ್ಸ್ ವಿದ್ಯಾರ್ಥಿಗಳಂತಂದರೆ ನೀವು ಪ್ರಾಕ್ಟಿಕಲನ್ನು ಬರೀತೀರಾ. ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಮೇಲೆ ಇರುತ್ತೆ ರಿಜಿಸ್ಟರ್ ನಂಬರ್. ಅದ್ರ ಮುಖಾಂತರನೂ ಸಹ ನೀವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನೂ ಮುಖ್ಯವಾದ ಡಾಕ್ಯುಮೆಂಟ್ ಏನಂತಂದರೆ ಸ್ಟಡಿ ಸರ್ಟಿಫಿಕೇಟ್. ಕರ್ನಾಟಕದಲ್ಲಿ 7 ವರ್ಷ ಓದಿರತಕ್ಕಂಥ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಫಾರ್ ಎಕ್ಸಾಂಪಲ್ ನೀವು 1 to 7th ಒಂದು ಸ್ಕೂಲಲ್ಲಿ ಓದ್ತಿರ್ತೀರ, ಆ 7 ವರ್ಷ ತಗೊಳ್ಳಿ, ಅದು ಸಾಕಾಗುತ್ತೆ. ಅಥವಾ ನೀವು 8 to 10th ಒಂದು ಸ್ಕೂಲಲ್ಲಿ ಓದಿರ್ತೀರ, ಫಸ್ಟ್ PUC ಸೆಕೆಂಡ್ PUC, ಅದೂ ಸಹ ನಡೆಯುತ್ತೆ. ಸೊ ಯಾವುದಾದ್ರೂ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಓದಿರ್ತಕ್ಕಂತಹ ಒಂದು ಪ್ರೂಫ್ಗೋಸ್ಕರ ಬೇಕು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ A ಅಂಡರಲ್ಲೇ ಬರ್ತೀರಾ. ಏನಿದು ಕ್ಲಾಸ್ A? ಕ್ಲಾಸ್ A ಅಂತಂದರೆ 7 ವರ್ಷ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದೀರಾ ಅಂತ ಹೇಳಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಕ್ಕಂತಹ ಒಂದು ಪ್ರೂಫ್ನ ನಾವು ಕ್ಲಾಸ್ A ಅಂತ ಹೇಳಿ ಕರೆಯಲಾಗುತ್ತೆ. ಇಟ್ ಮೀನ್ಸ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ನಂತರ ಸ್ಯಾಟ್ಸ್ ID, SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಸ್ಯಾಟ್ಸ್ ID, ಅದು ಬೇಕು. ನಂತರ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಸಿಗ್ನೇಚರು, ಒಂದು ವೈಟ್ ಶೀಟ್ ಮೇಲೆ ಸಿಗ್ನೇಚರ್ ಹಾಕಿರ್ತಕ್ಕಂಥ ಒಂದು ಫೋಟೋ ಬೇಕು. ಆ್ಯಂಡ್ ನಿಮ್ಮ ಭಾವಚಿತ್ರ, ನಿಮ್ಮ ಫೋಟೋ ಬೇಕು. ಆ್ಯಂಡ್ ಬ್ಯಾಂಕ್ ಡೀಟೇಲ್ಸು. ನಂತರ 1 to 10th ಸ್ಟಡಿ ಸರ್ಟಿಫಿಕೇಟು ಸಹ ಬೇಕಾ. ಸೊ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ನ ಮೇಲೆ BEO ಅವರ ಸಿಗ್ನೇಚರ್ ಸಹ ಇರಬೇಕಾಗಿರುತ್ತೆ. ಆಗಲೇ ಹೇಳಿದ್ನಲ್ಲ 7 years ಸ್ಟಡಿ ಸರ್ಟಿಫಿಕೇಟು. ಸೊ ಆ ಒಂದು 7 ವರ್ಷ ನೀವು ಕ್ಲಾಸ್ A ಅಂಡರಲ್ಲಿ ಬರಬೇಕಂತಂದರೆ 7 ವರ್ಷ ನೀವು ಕರ್ನಾಟಕದಲ್ಲಿ ಓದಿರಬೇಕು. ಓಕೆನಾ. ಸೊ ಅದರಲ್ಲಿ 1 ವರ್ಷ ನೀವು SSLC ಎಲ್ಲಾದರೂ ಓದಿರ್ಬೋದು, ಅಥವಾ PUC ಎಲ್ಲಾದರೂ ಓದಿರ್ಬೋದು. ಒಟ್ಟಿನಲ್ಲಿ ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಸೊ ನಿಮಗೆ ಕ್ಲಾಸ್ A ಅಪ್ಲೈ ಆಗುತ್ತೆ ಅಷ್ಟೇ. ಅದು ದಟ್ ಈಸ್ ಕ್ಲಾಸ್ Aಗೆ ಸಂಬಂಧಪಟ್ಟಂತ. ಇಲ್ಲಿ ನಾನು ಹೇಳಿದ್ನಲ್ಲ 1 to 10th ಸ್ಟಡಿ ಸರ್ಟಿಫಿಕೇಟ್, ದಿಸ್ ಇಸ್ ಕಂಪಲ್ಸರಿ ಓಕೆನಾ. ಸೊ ಎಲ್ಲ ವಿದ್ಯಾರ್ಥಿಗಳು ರೆಡಿ ಮಾಡಿಟ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ ನೀವು KCET 2026 ಅಪ್ಲಿಕೇಶನ್ ಹಾಕೋದಕ್ಕೆ. ಮುಂದಿನ ವಿಡಿಯೋ ರೆಡಿ ಆಗ್ತಿದೆ ಅಬೌಟ್ ನಿಮ್ಮ ಕೋಟಾಗಳಿಗೆ ಸಂಬಂಧಪಟ್ಟಂತೆ. ಬಿಕಾಸ್ ನಿಮ್ಮ ಕೋಟಾಗಳಿಗೂ ಸಹ ನೀವು ಅಪ್ಲಿಕೇಶನಲ್ಲೇ ಫಿಲ್ ಮಾಡಬೇಕು. ಡಬ ಅಂತ ಏನೋ ಒಂದು ಹೊತ್ತುಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಡೋದಲ್ಲ. ಕೇರ್ಫುಲ್ಲಾಗಿ ಓದಿ ಆ್ಯಂಡ್ ಇನ್ ಡೀಟೇಲಾಗಿ ಪ್ರತಿ ಸ್ಟೆಪ್ಪನ್ನು ತಿಳ್ಕೊಳೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಒನ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ಅಫ್ಕೋರ್ಸ್ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ. ಹಾಗಂತೇಳಿ ನೀವು ತುಂಬ ಮಿಸ್ಟೇಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಕೇರ್ಫುಲ್ಲಾಗಿ ಈಗಲೇ ನಿಧಾನವಾಗಿ ಅಪ್ಲಿಕೇಶನ್ ಹಾಕಿ. ಈಗಲೇ ಇವತ್ತೇ ಸ್ಟಾರ್ಟ್ ಆಗಿರೋದು. 1 to 2-3 days ಎಲ್ಲ ತಿಳ್ಕೊಳ್ಳಿ ನಿಧಾನವಾಗಿ. ನಾನು ಸಹ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೋಟಾಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ತೀನಿ. ಸೊ ಡೋಂಟ್ ಮಿಸ್ ದಟ್ ವಿಡಿಯೋ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.